ಹಾಸಿನಿ ಅಕ್ಕ, ನೀವು ಕೂಡ ದೊಡ್ಡ ಬಾವನ್ಗೆ ಸ್ನಾನ ಮಾಡ್ಸಿದ್ರಾ? ಯಾವಾಗ? ಎಮ್ಮೆ ತರ ಗೊರ್ಕೆ ಹೊಡ್ಕೊಂಡ್ ಮಲ್ಕೊಂಡಿರೋರ್ನ ಎಬ್ಬಿಸ್ಬೇಕಾದ್ರೆ ಒಂದ್ ಮಗ್ಗು, ಡ್ರಿಂಕ್ಸ್ ಮಾಡಿ ಪ್ರಜ್ಞೆ ತಪ್ಪಿದ್ರೆ ಮುಖದ ಮೇಲೆ ನೀರ್ ಎರಚಕ್ಕೆ ಒಂದ್ ದೊಡ್ಡ ಜಗ್ಗು, ಅದನ್ನೇ ಸ್ನಾನ ಮಾಡ್ಸೋದ್ ಅನ್ಕೋತೀನಿ ನಾನು. ಅದರಲ್ಲಿ ಪ್ರೀತಿ ಎಲ್ಲಿದೆ? ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಅಕ್ಕ, ನಮ್ ಸಂಸಾರದ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೋಬಾರ್ದು. ಅಯ್ಯಪ್ಪ ಅಯ್ಯಪ್ಪ, ಏನಾಯ್ತು ಮಾವ? ದೇವ ವಿಕ್ರತ. ಮಾವ, ಬಂದಿರೋದು ವಲ್ಲಭ. ಭೂತ ನೋಡಕ್ ಸ್ವಲ್ಪ ಚೆನ್ನಾಗಾದ್ರೂ ಇರತ್ತೆ ಚಿಕ್ಕಪ್ಪ. ನನ್ ಗಂಡ ಪೌಡರ್ ಹಾಕೊಂಡ್ರು ಗ್ಲಾಮರಸ್ ಕಾಣ್ತಿಲ್ವಲ್ಲ. ಏಯ್, ಗ್ಲಾಮರ್ಗೋಸ್ಕರ ಅಲ್ವೇ ಉರಿ ಕಮ್ಮಿ ಆಗ್ಲಿ ಅಂತ ಪೌಡರ್ ಹಾಕೊಂಡಿರೋದು. ಅದಾಗಿರ್ಲಿ, ಪೂಜೆ ನಡಿಬೇಕಾದ್ರೆ ಹೀಗ್ ಬಂದಿದೆಯಲ್ಲ ಬ್ರೋ. ಎಲ್ಲ ಹೇಳ್ಕೊಳಕ್ಕಾಗತ್ತೇನ? ಎಲ್ಲೆಲ್ಲೋ ಉರಿತಾ ಇದೆ. ಲುಂಗಿ ಆದ್ರೆ ಕಂಫರ್ಟ್ ಆಗಿರುತ್ತೆ ಅಂತ ನಾನೇ ಹಾಕೊಂಡ್ ಬಾ ಅಂತ ಹೇಳ್ದೆ. ಇಲ್ಲ ಅಂದ್ರೆ ಪೂಜೆ ಕೂಡ ಬರಲ್ಲ ಅಂದ. ನಿನಗ್ ಯಾವ್ದೇ ಡ್ರೆಸ್ ಆದ್ರೂ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ ಕಣೋ. ಅದು ಡ್ರೆಸ್ ಅಲ್ವೇ? ದೊಡ್ಡ ಪೀಸ್ ತಗೊಂಡ ಮೇಲಿಂದ ಕೆಳಗೆ ಸುತ್ಕೊಂಡಿದ್ದಾನೆ. ಗಟ್ಟಿಯಾಗಿ ಹಿಡ್ಕೊಳ್ಳಿ, ಗಾಳಿಗೆ ಹಾರೋದ್ರೆ ಆಮೇಲೆ ನಮ್ ಪ್ರಾಣ ಪಕ್ಷಿನೂ ಹಾರೋಗುತ್ತೆ. ಏಯ್, ಅದ್ಯಾಕ್ ಹಾಗೆ ಹೇಳ್ತೀರಾ ಅಕ್ಕ? ಅವ್ರಿಗದ್ ಗೊತ್ತಿರಲ್ವಾ? ಹೇಳಕ್ಕಾಗಲ್ವೇ ಸುಮ್ಮಿ? ನಮ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ನೋಡ್ಬಾರ್ದು, ನೋಡಿ ಪ್ರಾಣ ಹೊರಟೋಗ್ಬೋದು. ಡಮ್ಮೋ ಡಮ್ಮ, ಮೊದ್ಲು ಪೂಜೆ ಶುರು ಮಾಡ್ರಮ್ಮ. ನಯನಿ ಹೇಳಿರೋ ಪದ್ಮಿನಿ ಏಕಾದಶಿ ಪೂಜೆ ನಾನ್ ಯಾವತ್ತೂ ಮಾಡಿಲ್ಲ. ಆದ್ರೆ ನನ್ ಮಗನ್ ವಿಷಯದಲ್ಲಿ ಕೆಟ್ಟದ್ದೇ ಆಯ್ತು. ಬೇಜಾರಾಗೋಂಥದ್ದೇನೂ ಇಲ್ಲ. ಈ ಅಧಿಕ ಮಾಸದ ಏಕಾದಶಿ ಪಾಪಗಳನ್ನೆಲ್ಲ ತೊಳೆದಾಕ್ಬಿಡುತ್ತೆ. ಹೌದು, ಪದ್ಮಿನಿ ಏಕಾದಶಿನ ಕಮಲಾ ಏಕಾದಶಿ ಅಂತಾನೂ ಕರೀತಾರೆ. ಮನ್ನೂರ್ ರಾಜ್ಯನ ನೋಡ್ಕೋತಾ ಇದ್ದ ಕಾರ್ತವೀರ ರಾಜನ್ ಹೆಂಡತಿಯಾದ ಪದ್ಮಿನಿ ಆಚರಿಸ್ತಿದ್ರಿಂದ ಈ ಏಕಾದಶಿಗೆ ಆ ಹೆಸರು ಬಂತು. ಅದು ಸರಿ, ಅಲ್ಯಾಕ್ ಮಡ್ಕೆ ಇಟ್ಟಿದ್ದೀರಾ? ಮತ್ತೆ ನಿಮ್ ತಲೆ ಮೇಲೆ ಎಲ್ಲಿಡ್ತಾರೋ ಅಂತ ಭಯ ಆಗ್ತಿದ್ಯಾತೆ? ಏಯ್, ಮಾಮೇನೆ ಮಾಡಿದ್ರು ನಿನ್ಗೆ? ಹಾಗಾದ್ರೆ ನೀವೇನೋ ಮಾಡಿರ್ತೀರಾ, ಅದಕ್ಕೆ ನಿಮ್ಗೆ ಹೀಗಾಗಿರೋದು. ಬೇಡ ನಿನ್ಗೆ. ಅಯ್ಯೋ ಬಾವಾ, ನೀವು ಮುಂದಕ್ಕೆ ಬರಬೇಡಿ. ನಿನ್ ವೇಷಕ್ಕೆ ಭಯ ಪಡ್ತಿದಾರ ಬ್ರೋ. ನಾನಿ, ಅದಕ್ಕೆ ನೀವು ಪೂಜೆ ಶುರು ಮಾಡಿ. ಸರಿ ಯಜಮಾನ್ರೆ. ನೈನಿ, ಕೃಷ್ಣಂಗೆ ಕೀರ್ತನೆಗಳು ಇಷ್ಟ ಇರೋದ್ರಿಂದ ಅವನದೊಂದು ಹಾಡಾಡಿ ಆರತಿ ಮಾಡೋಣ. ಸರಿ. ಮಡ್ಕೆ ಇಟ್ಟಿರೋದು ಯಾಕೆ ಅಂತ ಹೇಳಲೇ ಇಲ್ಲ. ಪೂಜೆ ಆದ್ಮೇಲೆ
ನಿಮ್ಮಲ್ಲೇ ಒಬ್ರಿಗೆ ಆ ಕೇಶವನ್ನ ಅಂದ್ರೆ ಕೃಷ್ಣನ್ ವಿಗ್ರಹನ ಉಡುಗೊರೆಯಾಗಿ ಹಾಗೆ ನೀರ್ ತುಂಬಿರೋ ಮಡಿಕೆನ ದಾನ ಕೊಡ್ಬೇಕು. ಓ ಐಸಿ, ಅರ್ಥ ಆಗಿ ಇವಾಗ ಅನುಮಾನ ಹೋಯ್ತು. ಒಂದ್ ಹಾಡು ಹಾಡು ನೈನಿ. ಪೂಜೆ ಮುಗ್ದಿದೆ. ಕೃಷ್ಣನ್ ವಿಗ್ರಹ ತೆಗಿತೀನಿ ಇದೆ. ಮಾವ, ಯಾಕೆ ತೆಗಿತೀರಾ? ಗಿಫ್ಟ್ ಕೊಡ್ಬೇಕು ಅಂತ ಹೇಳಿದ್ರಲ್ಲಪ್ಪ. ಅದಕ್ಕೋಸ್ಕರ ಅಂತಲೇ ಬೇರೆ ವಿಗ್ರಹ ಒಂದು ತರಿಸಿದೀವಿ. ಆಹಾ, ನನ್ ಗಂಡನ್ಗ್ ಒಂದ್ ನಿಮಿಷನೂ ತಾಳ್ಮೆ ಇಲ್ಲ. ಪೂಜೆಗಿಟ್ಟಿದ್ದ ದೇವ್ರನ್ನ ತೆಗ್ಯೋದಕ್ ಹೊರಟೋಗಿದ್ರು. ಗೊತ್ತಿಲ್ದೆ ಮಾಡಿರೋ ತಪ್ಪಿಗೆ ಏನೂ ಆಗಲ್ಲ. ಗೊತ್ತಿದ್ದು ಮಾಡೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು. ನನ್ ಗಂಡನ್ ಥರ. ಏಯ್, ಯಾಕೆ ಕೊರಗ್ತಾ ಇದೀಯ ನೀನು? ಯಾರು ಸತ್ರು ಅಂತ ನಾನ್ ಕೊರಗ್ಲಿ? ಏಯ್, ಅವಳ ಜೊತೆ ಏನೋ ಮಾತು. ವಿಗ್ರಹನ ಯಾರಿಗೋ ಕೊಡ್ಬೇಕು ಅಂತಿದಾರಲ್ಲ, ಕೊಡ್ಲಿ ಬಿಡು. ಮಾಮ್, ಶ್ರೀಕೃಷ್ಣನ ವಿಗ್ರಹನ ನಿಮ್ಗೆ ಕೊಡ್ಬೇಕು ಅನ್ಕೊಂಡ್ವಿ. ನನಗೆ ಯಾಕೆ, ಬ್ರಾಹ್ಮಣೋತ್ತಮಳಾದ ನಯನಿಗೆ ಕೊಟ್ಬಿಡಿ. ಶಾಸ್ತ್ರದಲ್ಲಿ ಹಾಗೆ ಹೇಳಿದ್ದಾರೆ. ನೀವ್ ತಗೊಂಡ್ರು ಸಂತೋಷನೇ. ಕಂಚಿನ ವಿಗ್ರಹ ಸ್ವಲ್ಪ ಭಾರ ಇದೆ. ನೈನಿ ಮತ್ತೆ ನೀನು ಇಬ್ರು ಸೇರ್ಕೊಂಡ್ ಕೊಡಿ. ಇಸ್ಕೊಂಡಂಗ್ ಮಾಡಿ ಅದನ್ ಕೆಳಗಿಟ್ರು ಪರವಾಗಿಲ್ಲ. ತಗೊಳ್ಳಿ ಮಾಮ್, ತಗೊಳ್ಳಿ. ಅತ್ತೆ ಏನಾಯ್ತು? ಅಯ್ಯೋ ಅತ್ತಿಗೆ ಅತ್ತೆ ಏನಾಯ್ತು? ಮಾಮ್, ಏನಾಯ್ತು? ಮಾಮ್, ಅಯ್ಯೋ ಅತ್ತೆ, ಏನಾಯ್ತಕ್ಕ? ಏನ್ರಿ ಅತ್ತೆಗೆ ಏನಾಗಿದೆ? ಕರೆಂಟ್ ಶಾಕ್ ಅನ್ಕೋತೀನಿ. ಮಾಮ್, ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೇಕು.
ಮಾಮ್ ಅತ್ತೆ, ಏನಾಯ್ತು ಅಕ್ಕ ಬೇಗ ತಗೊಂಡ್ ಬಾ. ಏನಾಯ್ತು ಮಾಮ್ ಅಕ್ಕ ಅತ್ತೆ ಮಾಮ್ ಅತ್ತೆ ಮಾಮ್ ಅತ್ತೆ ಮಾಮ್. ಎದ್ದೇಳಿ ಅತ್ತೆ ಮಾಮ್. ಏನಾಯ್ತು ಅತ್ತೆಗೆ? ಎದ್ದೇಳಿ ಏನಾಯ್ತು? ಮಾಮ್. ಬೇಗ ಮಾಮ್. ತಗೊಂಡ್ಬನ್ನಿ. ಮಾಮ್ ಎದಳಿ ಮಾಮ್ ನೈನಿ ಇದು ತಗೋ. ಕೊಡಿ ಅತ್ತೆ 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 ಮಾಮ್ ಹುಷಾರಕ್ಕ. ಹುಷಾರಾಗಿದ್ದೇಳಿ. ಏನಾಯ್ತು ನನಗೆ? ಮಾಮ್ ಪವರ್ ಪಾಸ್ ಆಯ್ತು. ಇನ್ ಸ್ವಲ್ಪ ಹೊತ್ತಾಗಿದ್ರೆ ನಮ್ಮತ್ತೆ ಪಾಸ್ಟ್ ಅವೇ ಅಂತ ಸೋಷಿಯಲ್ ಮೀಡಿಯಲ್ಲಿ ಸೆಲ್ಫಿ ಹಾಕ್ತಿದ್ದೆ ಅತ್ತೆ. ವೈರ್ ಕಟ್ ಆಗೋಯ್ತಾ? ನೋಡ್ಬೇಕು ಮಾಮ್, ಕಂಚಿನ ವಿಗ್ರಹ ಅಲ್ವಾ, ಪವರ್ನ ತಕ್ಷಣ ಎಳೆದಿರುತ್ತೆ. ಮೊದ್ಲು ವಲ್ಲಭಂಗೆ, ಈಗ ಅಕ್ಕಂಗೆ, ಇಬ್ಬರಿಗೆ ಅಪಶಕುನ ಆಗಿದ್ದು. ಮಾಮ್ ಪ್ರಾಣಕ್ಕೆ ಅಪಾಯ ಆಗ್ಲಿಲ್ವಲ್ಲ. ಆ ನೀರಿನ ಮಡಿಕೆನ ದಾನ ಕೊಟ್ರೆ ಇವತ್ತಿನ ಪೂಜೆ ಮುಗಿಯತ್ತೆ. ಅಯ್ಯೋ, ಇನ್ನಾನೇನು ತಗೊಳಲ್ಲ. ರೆಸ್ಟ್ ಅಂತೂ ತಗೊಳ್ಳೇಬೇಕಲ್ವಾ ಅತ್ತೆ? ಸುಮನ, ನೀರ್ ತುಂಬಿರೋ ಅಂತ ಈ ಮಡಿಕೆನ ನೀನ್ ತಗೊಳ್ಳೋದೇ ಒಳ್ಳೇದು. ಇದರಿಂದ ಉಪಯೋಗ ಏನು? ಇಹಲೋಕದಲ್ಲಿ ಗೆಲುವು, ಪರಲೋಕದಲ್ಲಿ ಮುಕ್ತಿಗೆ ಇದು ದಾರಿ ಮಾಡಿಕೊಡುತ್ತೆ. ಹೇಯ್, ಅಷ್ಟಿಕ್ ಮಡಿಕೆ ಹಿಡ್ಕೊಳಕ್ಕಾಗಲ್ವಾ? ಭಾರ ಅಂತಲ್ಲ ಚಿಕ್ಕ ಯಜಮಾನ್ರೆ, ಬದುಕಿದ್ದಾಗ್ಲೇ ಉದ್ಧಾರ ಆಗ್ತೀನಿ ಅಂದ್ರೆ ಒಂದ್ ಪಕ್ಷ ಒಪ್ಕೋಬಹುದು. ಪರಲೋಕದಲ್ಲಿ ಮುಕ್ತಿ ಮೋಕ್ಷ ಅಂತಿದ್ದಾಳೆ ಅಂದ್ರೆ ನಮ್ಮ ಅಕ್ಕ ನನ್ ಸಾವನ್ನ ಬಯಸ್ತಿದ್ದಾಳೆ ಅಂತ ತಾನೇ ಅರ್ಥ. ನಿನಗೆ ಹಾಗ ಅರ್ಥ ಆಯ್ತಾ? ಬುದ್ಧಿ ಇದ್ದಿದ್ರೆ ಹೀಗ್ ಮಾಡ್ತಿರ್ಲಿಲ್ಲ ನೀನು. ಯಾವ ಮನುಷ್ಯ ಆದ್ರೂ ಅವನ ಜೀವನ ಪೂರ್ತಿ ಮೋಕ್ಷನೇ ಕೇಳ್ಕೊಳ್ಳೋದು. ಏಕಾದಶಿ ಪೂಜೆ ಫಲ ಸಿಗ್ಲಿ, ಸ್ವಲ್ಪ ಪುಣ್ಯನೂ ಸಿಗ್ಲಿ ಅಂತ ನಾನ್ ನಿನಗ್ ಕೊಟ್ರೆ, ಉಪವಾಸ ಇರೋ ಎಲ್ರ ಮುಂದೆ ಈ ಮಡಿಕೆನ ಕೆಳಗ್ ಬೀಳ್ಸಿ ಪಾಪದ ಮೂಟೆ ಹೊತ್ಕೊಂಡೆ ಸುಮನ. ನಾನ್ ಏನೋ ಒಂದ್ ತಪ್ಪು ಮಾಡಿ ನನ್ ಕೈಯಿಂದ ಪಾಪ ಆಗ್ಲಿ ಅಂತಾನೆ ಹೀಗ್ ಮಾಡಿರ್ತೀಯ. ಅಯ್ಯೋ, ನಾನ್ ಹೇಳಿದ್ದೇನು, ನೀನ್ ಮಾಡಿದ್ದೆ. ನೈನಿ, ಬಿಟಾಕ್. ಅವಳದನ್ನ ಕೈಗೆ ತಗೊಂಡ್ಮೇಲೆ ಎಷ್ಟು ಈಸಿಯಾಗಿ ಅದನ್ನ ಕೆಳಗೆ ಹಾಕಿದ್ಲೋ ಅಷ್ಟೇ ಈಸಿಯಾಗಿ ನೀನು ಮನ್ಸಿಗೆ ಹಚ್ಕೊಳ್ದೆ ಈಸಿಯಾಗಿ ಇಂಥವ್ರನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಅದಕ್ಕೆ ಅವಳಷ್ಟೇ ಬಿಡಿ. ಏನ್ ನೋಡ್ತಾ ನಿಂತಿದ್ದೀರಾ?
ನಿಮ್ಮ ಅಮ್ಮನ್ ಕೂಡ ಕರ್ಕೊಂಡೋಗಿ. ಬನ್ನಿ ಮ್ಯಾಮ್, ನೀವು ನಿಧಾನವಾಗಿ ಬನ್ನಿ ಮ್ಯಾಮ್. ಬನ್ನಿ. ಬ್ಯುಸಿಯಾಗಿದ್ಯಾ? ಏನಿಲ್ಲ ಹೇಳಿ. ಪಕ್ಕದಲ್ಲಿರೋ ಫ್ಲವರ್ ವಾಸ್ ಕೊಡ್ತೀಯಾ? ತಗೊಳ್ಳಿ. ಏನಾಯ್ತು ಚಿಕ್ಕ ಯಜಮಾನ್ರೆ? ಫ್ಲವರ್ ವಾಸ್ ಕೊಟ್ರೆ ಅದನ್ನ ಹೊಡೆದಾಕಿದ್ರಲ್ಲ. ನಿಮಗ್ ತಲೆ ಕೆಟ್ಟಿದ್ಯಾ ಅಂತ ಕೇಳ್ಬೇಕು ಅನಿಸ್ತಾ ಇದೆಯಾ? ನಾನ್ ಯಾಕೆ ಹೇಳಿ, ನೀವೇ ನಂಗೆ ಹೇಳಿದ್ರಲ್ಲ. ಅಲ್ವಾ? ಸೇಮ್ ಫೀಲಿಂಗು ಮನೇಲಿರೋರೆಲ್ರಿಗೂ ಇದೆ ಕಣೆ. ಏಕಾದಶಿ ದಿನ ಶ್ರೀಕೃಷ್ಣಂಗೆ ಪೂಜೆ ಮಾಡಿ ಬರೋ ಪುಣ್ಯದಲ್ಲಿ ನಿನಗೂ ಸ್ವಲ್ಪ ಸಿಗ್ಲಿ ಅನ್ಕೊಂಡು ನೈನೇದ್ಗೆ ಆ ಮಡಿಕೆನ ದಾನದ ರೂಪದಲ್ಲಿ ನಿನಗೆ ಕೊಟ್ರೆ ನೀನು ಅದನ್ನ ನಿನ್ನ ಕೈಯಾರೆ ಒಡೆದಾಕ್ಬಿಟ್ಟೆ. ಈ ಫ್ಲವರ್ ವಾಸ್ ಥರನೇ ಅದು ಚೂರು ಚೂರಾಯ್ತು. ಇದೊಳ್ಳೆ ಚೆನ್ನಾಗಿದೆ. ನಾನ್ ಹಾಗೆ ಮಾಡ್ದೆ ಅಂತ ನೀವು ಹಾಗೆ ಮಾಡ್ತೀರಾ? ತಡ್ಕೊಳಕ್ ಆಗ್ತಿಲ್ಲ ನೀನ್ ಆಡ್ತಿರೋದನ್ನ ನೋಡಿ. ನನ್ನ ಸ್ಥಾನದಲ್ಲಿ ಬೇರೆಯವ್ರು ಇದ್ದಿದ್ರೆ ನಿನಗೇನ್ ಮಾಡ್ತಿದ್ರು ಗೊತ್ತಾ? ಹೂವಿನ ತರ ನೋಡ್ಕೋತಾ ಇದ್ನೇನು. ಹೌದು, ಒಂದಿನ ಆದ್ರೂ ನೀವ್ ನನ್ಗೋಸ್ಕರ ಮಲ್ಲಿಗೆ ಹೂ ತಂದಿದ್ದೀರಾ? ಅಷ್ಟ್ಯಾಕೆ ಒಂದ್ ಗುಲಾಬಿ ಹೂ ಆದ್ರೂ ಕೊಟ್ಟಿದ್ದೀರಾ? ಪಕ್ಕದಲ್ಲಿ ಕೂತ್ರೆ ನಿಮ್ ಪ್ಲೇಟಿಂದ ಒಂದ್ ಸ್ವೀಟ್ ಕೊಡಲ್ಲ, ಪ್ರೀತಿಯಿಂದ ತಿನ್ಸೋದು ಇಲ್ಲ. ಬಾಯ್ ಮುಚ್ಚೆ. ಹೂ ಕೊಡ್ಸಿದ್ಯಾ ಸ್ವೀಟ್ ಕೊಡ್ಸಿದ್ಯಾ ಅಂತ ಚೀಪಾಗಿ ಯೋಚಿಸ್ತೀಯ ಹೊರತು ಯಾವತ್ತಾದ್ರೂ ಹೆಂಡತಿ ಹಾಗೆ ನಡ್ಕೊಂಡಿದ್ಯಾ ನೀನು? ಯಾಕೆ ನಡ್ಕೊಂಡಿಲ್ಲ? ನಡ್ಕೊಂಡಿದ್ಯಾ. ದುಡ್ಡಿದ್ದಾಗ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಕ್ಯಾಟ್ ವಾಕ್ ಮಾಡೋದು, ಆಸ್ತಿ ಬರುತ್ತೆ ಅಂತ ಸಾಲ ಮಾಡಿ ಶೋಕಿ ಮಾಡೋದು, ಈ ರೀತಿ ನಡ್ಕೊಂಡಿದ್ಯಾ. ಅದನ್ನ ಒಳ್ಳೆ ನಡವಳಿಕೆ ಅನ್ನಲ್ಲ ಕಣೆ. ನೈನಿ ಅದಕ್ಕೇನೋ ನೋಡು ಹಾಗಿರ್ಬೇಕು. ಅವಳಿಗೇನು ಗೊಂಬೆ ಗುಂಡ್ಗುಂಡಕ್ಕಿದ್ದಾಳೆ. ದಿನ ಮುದ್ದು ಮಾಡಿದ್ರೆ ಎಮ್ಮೆ ಕೂಡ ಡಯಟ್ ಮಾಡಿ ಮೇಕಪ್ ಮಾಡ್ಕೊಂಡು ರೆಡಿ ಆಗತ್ತಂತೆ. ಯಾವಾಗ ನೋಡಿದ್ರು ನಮ್ಮ ಅಕ್ಕನ ಹೊಗಳ್ತಾ ಇರ್ತೀರಾ ನೀವು. ಅದಕ್ಕೆ ನಡ್ಕೊಂಡು ಅಳ್ಬೇಡ ನೀನು. ಸತ್ತಿಲ್ವಲ್ಲ ಅವಳನ್ನ ಹಿಡ್ಕೊಂಡು ಅಳೋದಿಕ್ಕೆ. ಏಯ್ ಬಾಯ್ ಮುಚ್ಚೆ. ನನಗ್ ಹೊಡೆದ್ರೆ ನನ್ ಹೋಟೆಲ್ ಬೆಳಿತಿರೋ ನನ್ ಮಗು ಮೇಲೆ ಆಣೆ. ಕೈಲಾಗ್ದಿರೋರು ಈ ತರ ಆಣೆ ಮಾಡೋದು. ನಿಮ್ ಕೈಲಿ ಏನಾಗತ್ತೆ ಅಂತ ಹೇಳ್ತೀರಾ? ವಿಶಾಲ್ ಭಾವನ್ ತರ ದುಡಿತೀರಾ? ಕಂಪನಿ ಸ್ಟಾರ್ಟ್ ಮಾಡ್ಬೋದಾ? ಹೋಗ್ಲಿ ಹೊಸ ಗಾಡಿ ತಗೊಳಕಾಗತ್ತಾ? ನೋಡು, ಅದನ್ನ ಕೈಲಾಗ್ದಿರೋದು ಅನ್ನಲ್ವೇ, ಇರೋದ್ರಲ್ಲೇ ತೃಪ್ತಿ ಪಡೋ ಆತ್ಮ ಅಂತ ಕರೀತಾರೆ. ಹೀಗ್ ನನಗ್ ಹೇಳೋ ಬದ್ಲು 4 ಜನರನ್ನ ಕೂರಿಸ್ಕೊಂಡು ಹೇಳಿದ್ರೆ ನಿಧಾನವಾಗಿ ಒಂದು ಆಶ್ರಮನಾದ್ರೂ ಕಟ್ಕೋಬಹುದು. ಕೊನೆಗೆ ಆಗೋದು ಅದೇ ಅಂತ ನನಗೆ ಗೊತ್ತು ಕಣೆ. ನಿನ್ನ ಕಟ್ಕೊಂಡ್ಮೇಲೆನೆ ನನಗೊಂದು ಕ್ಲಾರಿಟಿ ಬಂತು. ನನಗೆ ಸನ್ಯಾಸಿ ಆಗ್ಬೇಕು ಅನ್ನಿಸ್ತು. ಅದಕ್ ನಾನೇ ಕಾರಣ ಅಂತ ಹೇಳ್ಬೇಡಿ. ನೀನೇ. ನಿನ್ನಿಂದ ನಾನು ನಿಧಾನವಾಗಿ ನನ್ನತನನೇ ಮರಿತಾ ಇದ್ದೀನಿ. ನೀನ್ ಸರಿಯಾಗಿದ್ದಿದ್ರೆ ನನ್ನ ಮನಸ್ಥಿತಿ ಹಾಳಾಗ್ತಿರ್ಲಿಲ್ಲ. 30 ವರ್ಷ ಆಗಿದ್ಯೋ ಇಲ್ವೋ, ಆಗ್ಲೇ ವಯಸ್ಸಾದ ಮುದ್ಕನ್ ತರ ಮಾತಾಡ್ತಿದ್ದಾರೆ. ಇಂಥ ಗಂಡಂದ್ರಿರೋ ನನ್ನಂತ ಪಾಪದವ್ರು ಎಷ್ಟ್ ಜನ ಇದಾರೋ ಪಾಪ.